ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಟಾಮಿ ಫುಡ್ ರೆಸಿಪಿ. ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಓಣಂ ಸ್ಪೆಷಲ್ ಶರ್ಕರ ವರಟ್ಟಿ. ನೇಂದ್ರ ಬಾಳೆಕಾಯಿ ಹಾಗೂ ಬೆಲ್ಲವನ್ನು ಬಳಸಿ ಮಾಡುವಂತಹ ಸ್ವೀಟ್ ಚಿಪ್ಸ್ ಶರ್ಕರ ವರಟ್ಟಿ. ತುಂಬಾನೇ ಟೇಸ್ಟಿಯಾಗಿರುವಂತಹ ಹಾಗೂ ಮಕ್ಕಳು ಇಷ್ಟಪಡುವಂತಹ ಈ ಚಿಪ್ಸ್ ಅನ್ನು ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ನಾನಿಲ್ಲಿ ಬಾಳೆಕಾಯಿ ಚಿಪ್ಸ್ ಮಾಡಲಿಕ್ಕೆ ಫಸ್ಟ್ ಬಾಳೆಕಾಯಿ ಸಿಪ್ಪೆಯನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಬಾಳೆಕಾಯಿ ಚಿಪ್ಸ್ ಮನೆಯಲ್ಲೇ ನೀವು ಸ್ವಾದಿಷ್ಟವಾಗಿ ಹೇಗೆ ಮಾಡೋದು ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದುವರೆಗೂ ನೀವು ನೋಡಿಲ್ಲ ಅಂತಂದ್ರೆ ನೋಡ್ಬಿಡಿ. ಬಾಳೆಕಾಯಿ ಸಿಪ್ಪೆ ತೆಗೆಯುವಾಗ ನೀವು ಕೈಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಗ್ಲೌಸ್ ಏನಾದರೂ ಇದೆ ಅಂತಂದ್ರೆ ಗ್ಲೌಸ್ ಅನ್ನ ಯೂಸ್ ಮಾಡಿಬಿಟ್ಟು ಸಿಪ್ಪೆಯನ್ನು ತೆಗೆದುಕೊಳ್ಳಿ. ಗ್ಲೌಸ್ ಬಳಸುವ ಉದ್ದೇಶ, ನೀವು ಕೈಯಲ್ಲಿ ಏನಾದರೂ ಬಾಳೆಕಾಯಿ ಸೊನೆ ಹಿಡಿದಿದೆ ಅಂತಂದ್ರೆ ವಾಶ್ ಮಾಡುವುದು ತುಂಬಾ ಕಷ್ಟ. ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ನಾನು ಎಲ್ಲ ಬಾಳೆಕಾಯಿಯ ಸಿಪ್ಪೆಯನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಎಲ್ಲ ಸಿಪ್ಪೆ ತೆಗೆದಿಟ್ಟುಕೊಂಡಂತಹ ಬಾಳೆಕಾಯಿಯನ್ನ ಒಂದು ನೀರು ತುಂಬಿದ ಪಾತ್ರೆಯಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ನೀವೇನಾದರೂ ನೀರಲ್ಲಿ ಹಾಕದೆ ಹಾಗೆ ಹೊರಗಡೆ ಇಟ್ಕೊಂಡ್ರೆ ಬಾಳೆಕಾಯಿ ಬೇಗ ಕಪ್ಪಾಗುವ ಚಾನ್ಸಸ್ ಇರ್ತದೆ. ನಂತರ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಬಾಳೆಕಾಯಿಯನ್ನ ಮಧ್ಯ ಭಾಗದಲ್ಲಿ ಕಟ್ ಮಾಡಿಕೊಂಡು ದೊಡ್ಡ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಕಾಯಿಯನ್ನ ಕಟ್ ಮಾಡ್ಕೊಳ್ಳುವಾಗ ಸಾಧ್ಯವಾದಷ್ಟು ಸಮಾನ ಆಕಾರವಾಗಿ ನೀವಿಲ್ಲಿ ಬಾಳೆಕಾಯಿಯನ್ನ ಕಟ್ ಮಾಡ್ಕೊಳ್ಬೇಕು. ಇದರಿಂದ ನೀವು ಬಾಳೆಕಾಯಿಯನ್ನ ಫ್ರೈ ಮಾಡ್ಕೊಳ್ಳುವಾಗ ಸಮಾನವಾಗಿ ಎಲ್ಲಾ ಬಾಳೆಕಾಯಿ ಪೀಸ್ಗಳು ಫ್ರೈ ಆಗ್ತದೆ. ನಂತರ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಕಾಯಿಯನ್ನ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಕಡಾಯಿಯಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಫ್ಲೇಮ್ ಅನ್ನ ಮೀಡಿಯಂ ನಲ್ಲಿ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಕಾಯಿಯನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಚಿಪ್ಸ್ ಅನ್ನ ಫ್ರೈ ಮಾಡ್ಕೊಳ್ಳುವಾಗ ಕಡಿಮೆ ಉರಿಯಲ್ಲಿ 25ರಿಂದ 30 ನಿಮಿಷ ಅಥವಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಚಿಪ್ಸ್ ರೆಡಿ ಆಗುವವರೆಗೆ ನೀವು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳುವಾಗ ನೀವೇನಾದ್ರೂ ಫ್ಲೇಮ್ ಅನ್ನ ಹೈ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಅಂತಂದ್ರೆ ಹೊರಗಡೆಯಿಂದ ಚಿಪ್ಸ್ ಚೆನ್ನಾಗಿ ಫ್ರೈ ಆಗ್ತದೆ, ಆದ್ರೆ ಒಳಗಡೆಯಿಂದ ಹಸಿಯಾಗಿ ಬಿಡ್ತದೆ. ತುಂಬಾ ಸಿಂಪಲ್ ಆಗಿರುವಂತಹ ಈ ಚಿಪ್ಸ್ ಅನ್ನು ನೀವು ಕರೆಕ್ಟ್ ಆದ ಮೆಥಡ್ ಅನ್ನ ಫಾಲೋ ಮಾಡಿ ಮಾಡ್ಕೊಂಡ್ರೆ ಅಂತಂದ್ರೆ ಮನೆಯಲ್ಲೇ ತುಂಬಾ ಟೇಸ್ಟಿ ಆಗಿರುವಂತಹ ಶರ್ಕರ ವರಟ್ಟಿ ರೆಡಿ ಮಾಡ್ಕೊಳ್ಬಹುದು. ಓಣಂ ಸ್ಪೆಷಲ್ ವಿಡಿಯೋಗೋಸ್ಕರ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಖಂಡಿತ ನೀವೊಮ್ಮೆ ವಿಸಿಟ್ ಮಾಡಿ. ಈ ಚಿಪ್ಸನ್ನು ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಒಂದು 20 ನಿಮಿಷ ಆಗಿದೆ. ಇನ್ನು ಒಂದು 10 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಚಿಪ್ಸ್ ಚೆನ್ನಾಗಿ ಫ್ರೈ ಆಗಿದೆ. ಕಲರ್ ಸಹ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ನಾನಿವಾಗ ಒಂದು ಸ್ಟ್ರೈನರ್ನ ಸಹಾಯದಿಂದ ಚಿಪ್ಸನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಟ್ಕೊಂಡಿರುವಂತಹ ಎಲ್ಲ ಚಿಪ್ಸನ್ನು ನಾವು ಸಂಪೂರ್ಣವಾಗಿ ತಂಡ ಆಗಲಿಕ್ಕೆ ಬಿಡಬೇಕು. ಈ ಚಿಪ್ಸನ್ನು ಫ್ರೈ ಮಾಡ್ಕೊಳ್ಳುವಾಗ ಸಾಧ್ಯವಾದಷ್ಟು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ಳಿ. ಇದರಿಂದ ಚಿಪ್ಸು ಕ್ರಿಸ್ಪಿ ಆಗಿಬಿಟ್ಟು ತುಂಬ ಚೆನ್ನಾಗಿ ಬರ್ತದೆ. ಯಾವುದೇ ಕಾರಣಕ್ಕೂ ಚಿಪ್ಸನ್ನು ಕಡಿಮೆ ಫ್ರೈ ಮಾಡ್ಕೊಳ್ಬೇಡಿ. ಚಿಪ್ಸ್ನಲ್ಲಿರುವಂತಹ ಎಕ್ಸಸ್ ಆಯಿಲನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಟಿಶ್ಯೂ ಪೇಪರ್ ಮೇಲೆ ಫ್ರೈ ಮಾಡಿಟ್ಕೊಂಡಿರುವಂತಹ ಚಿಪ್ಸನ್ನು ಹಾಕಿಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಉಳಿದೆಲ್ಲ ಚಿಪ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಬೆಲ್ಲದ ಪಾಕವನ್ನು ರೆಡಿ ಮಾಡ್ಕೊಳ್ಬೇಕು. ಬೆಲ್ಲ ಪಾಕಕ್ಕೋಸ್ಕರ ನಾನಿಲ್ಲಿ 400 ಗ್ರಾಮ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಹಾಗೆಯೇ 1 ಚಮಚ ಏಲಕ್ಕಿ ಪುಡಿ, 1 ಚಮಚ ಕಾಳು ಮೆಣಸಿನ ಪುಡಿ, 2 ಚಮಚ ಡ್ರೈ ಶುಂಠಿ ಪುಡಿ, ಹಾಗೆ 2 ಚಮಚ ಸಕ್ಕರೆ ಹಾಗೂ 2 ಚಮಚ ಅಕ್ಕಿ ಪೌಡರ್ನ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ನಂತರ ಕಡಾಯಿನಲ್ಲಿ ಬೆಲ್ಲವನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಕರಗಿಸ್ಕೊಳ್ಳೋದಕ್ಕೋಸ್ಕರ ಅರ್ಧ ಗ್ಲಾಸಿನಷ್ಟು ನಾನು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಬಿಟ್ಟು ಪಾಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಒಮ್ಮೆ ಚೆನ್ನಾಗಿ ಕರಗಿದ ನಂತರ ನೀವು ಬೇಕಾದರೆ ಒಂದು ಸ್ಟ್ರೈನರ್ನ ಸಹಾಯದಿಂದ ಸ್ಟ್ರೈನ್ ಮಾಡಿ ತಗೊಳ್ಬೋದು. ಬೆಲ್ಲದ ಸಿರಪ್ ರೆಡಿಯಾಗಿದೆಯಾ ಇಲ್ಲ ನೋಡ್ಕೊಳ್ಳಿಕ್ಕೆ ನಾನೊಂದು ಕಪ್ಪಿನಲ್ಲಿ ಅರ್ಧ ಕಪ್ನಷ್ಟು ನೀರು ತಗೊಂಡಿದ್ದೀನಿ. ಅದರಲ್ಲಿ ಒಂದು 2 ಡ್ರಾಪ್ ಬೆಲ್ಲದ ಸಿರಪನ್ನು ಹಾಕಿದ್ದೀನಿ. ಬೆಲ್ಲದ ಸಿರಪನ್ನು ಹಾಕಿದ ನಂತರ ಸಿರಪ್ಪು ಯಾವುದೇ ಕಾರಣಕ್ಕೂ ನೀರಿನಲ್ಲಿ ಮಿಕ್ಸ್ ಆಗಬಾರ್ದು. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೀವು, ನೀರಿನಲ್ಲಿ ಹಾಕಿದಂತಹ ಬೆಲ್ಲದ ಪಾಕ ಈಸಿಯಾಗಿ ತೆಗಿಲಿಕ್ಕೆ ಬರ್ತಾ ಇದೆ. ಬೆಲ್ಲದ ಪಾಕ ಸಹ ಸ್ವಲ್ಪ ಏರು ಪಾಕವಾದರೆ ತೊಂದರೆ ಇಲ್ಲ, ಚೆನ್ನಾಗಿ ಬರ್ತದೆ. ಆದರೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು. ಬೆಲ್ಲದ ಪಾಕ ತಯಾರಾಗಿದೆ. ನಾನಿವಾಗ ಏಲಕ್ಕಿ ಪೌಡರು, ಕಾಳು ಮೆಣಸಿನ ಪೌಡರು ಹಾಗೆ ಶುಂಠಿ ಪೌಡರ್ನ ಆ್ಯಡ್ ಮಾಡಿಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲದ ಪಾಕವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬಾಳೆಕಾಯಿಯ ಚಿಪ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲದ ಪಾಕ ಚಿಪ್ಸ್ನಲ್ಲಿ ಚೆನ್ನಾಗಿ ಕೋಟ್ ಆಗೋ ರೀತಿಯಲ್ಲಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲೇಮನ್ನು ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಸಕ್ಕರೆ ಹಾಗೂ ಅಕ್ಕಿಯ ಪೌಡರನ್ನು ಸ್ವಲ್ಪ ಸ್ವಲ್ಪವಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಬೆಲ್ಲದ ಪಾಕದಿಂದ ಚಿಪ್ಸನ್ನು ಸಪ್ರೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಕ್ಕಿ ಪೌಡರ್ ಮತ್ತು ಸಕ್ಕರೆ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಖಾಲಿ ಅಕ್ಕಿ ಪೌಡರ್ನೇ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಶುಗರ್ ಪೌಡರ್ನ ಸಹ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಚಮಚ ಅಕ್ಕಿ ಪೌಡರ್ ಮತ್ತು 2 ಚಮಚ ಸಕ್ಕರೆ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪವಾಗಿ ಅಕ್ಕಿ ಮತ್ತು ಸಕ್ಕರೆ ಪೌಡರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಚಿಪ್ಸು ಸಪರೇಟ್ ಆಗುವವರೆಗೆ ಸ್ವಲ್ಪವಾಗಿ ಅಕ್ಕಿ ಪೌಡರ್ ಮತ್ತು ಸಕ್ಕರೆ ಪೌಡರ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾನೇ ಟೇಸ್ಟಿ ಹಾಗೂ ಫ್ಲೇವರ್ಫುಲ್ ಆಗಿರುವಂತಹ ಶರ್ಕರ ವರಟಿ ರೆಡಿಯಾಗಿದೆ. ಇದರಲ್ಲಿರುವಂತಹ ಶುಂಠಿ, ಕಾಳುಮೆಣಸು ಹಾಗೂ ಏಲಕ್ಕಿ ಪೌಡರ್ನ ಸ್ವಾದ ತುಂಬಾನೇ ಚೆನ್ನಾಗಿರ್ತದೆ. ಯಾವುದೇ ಕಾರಣಕ್ಕೂ ಈ ರೆಸಿಪಿಯನ್ನು ಮಿಸ್ ಮಾಡದೆ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತ ನಮಗೆ ಕೇರಳದ ಓಣಂ ಸ್ಪೆಷಲ್ ಶರ್ಕರ ವರಟಿ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಂಟಿಲ್ ದೆನ್, ಬಾಯ್ ಫ್ರಮ್ ವಿಶ್ವಾಸ್.